ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮಾವ ಬರ್ತಾರೆ ಕಣೋ. ಅಣ್ಣ ಬಂದು ಏನ್ ಹೇಳ್ತಾನೋ ಏನೋ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಣ್ಣ ಬಂದ್ಬಿಟ್ಟ. ಬಾ ಅಣ್ಣ. ಬನ್ನಿ ಮಾವ. ಅಣ್ಣ, ಅತ್ತಿಗೆ ಮತ್ತೆ ಮಾನಸ ಹತ್ರ ಮಾತಾಡಿದ್ಯಾ ಅಣ್ಣ? ಹೇಳಿ ಸಮಾಧಾನ ಮಾಡದ್ನಮ್ಮ. ಇದ್ರ ಮೇಲೆ ಏನು ಕೇಳ್ಬೇಡ. ಆಮೇಲೆ ಹುಡುಗಿ ಮನೇಲಿ ಏನ್ ಹೇಳಿದ್ರು? ಅವ್ರ ಮನೇಲಿ ಮಾತಾಡ್ದೆ ಅಣ್ಣ. ಆದ್ರೆ ಅವಳು ನಮ್ ಮಗಳೇ ಅಲ್ಲ. ನಾವ್ ತಲೆ ತೊಳ್ಕೊಂಡ್ಬಿಟ್ವಿ. ಅವಳಿಗೂ ನಮಗೂ ಸಂಬಂಧನೇ ಇಲ್ಲ. ಇನ್ಮೇಲೆ ನಮಗ್ ಫೋನ್ ಮಾಡ್ಬೇಡಿ, ನೀವೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ರು. ನಾನು ಏನು ಮಾತಾಡ್ಲಿಲ್ಲ ಅಣ್ಣ. ಮಕ್ಕಳ ಜೊತೆ ಇನ್ ಮುಂದೆ ನಾನ್ ಮಾತಾಡಲ್ಲ ಅಂತ ಹೇಳ್ಬಿಟ್ರು. ನಾನು ಸರಿ ಅಂತ ಸುಮ್ನಾದೆ. ಸರಿ ಅಣ್ಣ, ನೀನೇ ಒಂದ್ ಒಳ್ಳೆ ಸಮಯ ನೋಡಿ ಹೇಳ್ಬೇಕು. ಆಹಾ, ನಾನು ಅನ್ಕೊಂಡ ಹಾಗೇನೆ ಎಲ್ಲ ನನ್ನ ಪರವಾಗೇ ನಡೀತಾ ಇದೆ. ಬಿಡಬಾರ್ದು. ಈ ವಿಷಯ ಇಟ್ಕೊಂಡು ನಾನು ಇವರಿಬ್ಬರನ್ನು ದೂರ ಮಾಡ್ತೀನಿ. ಇವಳನ್ನ ಓಡಿಸ್ಬಿಟ್ಟು ನನ್ನ ಮಗಳ ಜೊತೆ ಮದುವೆ ಮಾಡಿಸ್ತೀನಿ. ಇವನನ್ನು ಬಿಟ್ಟರೆ ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಗೋದಿಲ್ಲ. ಅಣ್ಣ, ಏನಣ್ಣ ತುಂಬಾ ಹೊತ್ತಿಂದ ಯೋಚಿಸ್ತಾ ಇದ್ಯಾ? ನೀನ್ ಏನ್ ಹೇಳಿದ್ರು ಓಕೆ ಅಣ್ಣ. ಇಲ್ಲಮ್ಮ, ನೀನು ಹೋಗಿ ಕ್ಯಾಲೆಂಡರ್ ತಗೊಂಡ್ ಬಾ. ಸರಿ ಅಣ್ಣ. ಚಂದ್ರ, ಬುಧ, ಮಂಗಳ. ಜಾತಕನ ಡೀಟೇಲ್ ಆಗಿ ನೋಡಿದೆ. ಇವನು ಮದುವೆ ಆಗಿರೋ ನಕ್ಷತ್ರ, ಈ ಹುಡುಗಿ ರಾಶಿ ನಕ್ಷತ್ರದ ಪ್ರಕಾರ ಶಾಂತಿ ಮುಹೂರ್ತಕ್ಕೆ ಏರ್ಪಾಡು ಮಾಡಬಹುದು. ಸರಿ ರಾಜ ಮಾವ, ನೀನು ಕರೆಕ್ಟಾಗಿ ಅವಳಿಗೆ ಯಾವ ಸಮಯದಲ್ಲಿ ತಾಳಿ ಕಟ್ದೆ? ಮಾವ, ಅದು ಹೆಚ್ಚು ಕಡಿಮೆ 11:30 ಇರ್ಬೋದು. ಓ, ಆ ಸಮಯದಲ್ಲ. ಏನಮ್ಮ ನಿನ್ನ ಹೆಸರು, ರಾಶಿ, ನಕ್ಷತ್ರ ಎಲ್ಲಾನು ಹೇಳು. ಹೆಸರು ರಾಣಿ, ಮಿಥುನ ರಾಶಿ, ರಾಣಿ, ಮೂರನೇ ಪಾದ. ಪುನರ್ವಸು, ಪುನರ್ವಸು. ಅಣ್ಣ, ಏನಾಯ್ತಣ್ಣ? ಏನೇ ಇದ್ರು ಹೇಳಣ್ಣ. ಇಲ್ಲಿ ಕೇಳು ಈಶ್ವರಿ, ನಮ್ಮ ಹುಡುಗನ ಜಾತಕಕ್ಕೂ ಆ ಹುಡುಗಿಯ ಹೆಸರು, ರಾಶಿ, ನಕ್ಷತ್ರ ಇದನ್ನೆಲ್ಲ ತಾಳೆ ಹಾಕಿ ನೋಡಿದಾಗ ಎಲ್ಲ ಸರಿಯಾಗೇ ಇದೆ. ಇನ್ನೇನಣ್ಣ, ಒಳ್ಳೆ ದಿನ ನೋಡಿ ಶಾಸ್ತ್ರ ಮುಗಿಸ್ಬಿಡೋದೆ ತಾನೇ? ಇಲ್ಲ, ಸಮಸ್ಯೆನೇ ಅದು. ಅದರಲ್ಲಿ ಏನ್ ಮಾವ ಸಮಸ್ಯೆ? ಏಯ್, ದೊಡ್ಡೋರ್ ಮಾತಾಡ್ತಾ ಇದೀವಿ ತಾನೆ, ಸ್ವಲ್ಪ ಸುಮ್ನೆ ಕೂತ್ಕೊಳ್ಳಿ. ಅಣ್ಣ, ಈಗ ತಾನೇ ಎಲ್ಲ ಸರಿ ಇದೆ ಅಂತಂದೆ, ಅಷ್ಟು ಬೇಗ ಏನಾಯ್ತು? ಜಾತಕ ಎಲ್ಲ ಸರಿಯಾಗೇ ಇದೆ. ಆದ್ರೆ ರಾಜ ಮದ್ವೆ ಆದಂತ ಸಮಯ, ಆ ಹುಡುಗಿ ರಾಶಿ ನಕ್ಷತ್ರ ಸೇರಿದಂತ ಸಮಯ ತುಂಬಾನೇ ಕೆಟ್ಟದಾಗಿದೆ. ಈಗ ಅದಕ್ಕೇನ್ ಮಾಡ್ಬೇಕು? ಏನಾದ್ರೂ ಪರಿಹಾರ ಮಾಡ್ಸಿದ್ರೆ ಶಾಂತಿ ಮುಹೂರ್ತಕ್ಕೆ ಏರ್ಪಾಟ್ ಮಾಡ್ಬೋದಾ? ಪರಿಹಾರದ ಪೂಜೆನೆಲ್ಲ ಏರ್ಪಾಡು ಮಾಡೋಣ. ಆದ್ರೆ ಅದಕ್ಕೆ ಇವರು 41 ದಿನಗಳ ಕಾಲ ದೂರ ಇರ್ಬೇಕಲ್ವಾ? 41 ದಿನ? ಏನು ಎಲ್ರಿಗೂ ತೊಂದರೆ ಅನ್ನಿಸ್ತಿದ್ಯಾ? ಆಗ್ಲೇಬೇಕು. ನನಗಿರೋಂಥ ಕೋಪಕ್ಕೆ ನಿಮಗೆ 1 ವರ್ಷ ಆದರೂ ಫಸ್ಟ್ ನೈಟ್ ಆಗೋದಕ್ಕೆ ಬಿಡೋದೇ ಇಲ್ಲ. ಆದರೆ ಅಲ್ಲಿವರೆಗೂ ಈ ಹುಡುಗಿ ಇಲ್ಲೇ ಇರೋದೇ ಆದರೆ ನನ್ನ ಮಗಳು ಬಂದಿಲ್ಲಿ ಬಾಳಕ್ಕಾಗೋದಿಲ್ಲ. ನಾನು 41 ದಿನದಲ್ಲಿ ನಿಮ್ಮನ್ನು ಸ್ವಲ್ಪನೇ ದೂರ ಮಾಡ್ತೀನಿ. ಮಾನಸ ಇವನಿಗೆ ಸೊಸೆ ಆಗ್ತಾಳೆ. ಏನು
ಕೇಳಿದ ತಕ್ಷಣ ಎಲ್ಲರೂ ಸುಮ್ಮನಾಗ್ಬಿಟ್ರಿ. ಇಲ್ಲ ಅಣ್ಣ, ದಿಢೀರಂತ 41 ದಿನ ದೂರ ಇರ್ಬೇಕು ಅಂದ್ರಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ ಅಣ್ಣ, ನೀನ್ ಹೇಳ್ದ ಹಾಗೆ ನಾವು ಮಾಡ್ತೀವಿ. ಹ್ಮ್ ಅದೇನ್ ಪರಿಹಾರ, ಅದೇನ್ ಪೂಜೆ ಅಂತ ಹೇಳಿದ್ರೆ ನಾವು ಮಾಡಿಸ್ತೀವಿ. ಅದೇನು ಅಲ್ಲ ಈಶ್ವರಿ, ಈ 41 ದಿನಾನು ರಾಣಿ ಭಕ್ತಿಪೂರ್ವಕವಾಗಿ ದೇವ್ರ ಪೂಜೆ ಮಾಡಬೇಕು. 41 ದಿನಾನು ಇವರ ನಿಯಮದಲ್ಲೇ ಇದ್ರೆ ಎಲ್ಲ ಪರಿಹಾರ ಆಗಿ ಇವರ ದೋಷಗಳೆಲ್ಲ ನಿವಾರಣೆ ಆಗ್ಬಿಡತ್ತೆ. ಅದಾದ್ಮೇಲೆ ಶಾಂತಿ ಮುಹೂರ್ತನ ಮಾಡಿಸ್ಬೋದು. ಸರಿ ಅಣ್ಣ, 41 ದಿನನೂ ನೀನ್ ಹೇಳ್ದ ಹಾಗೆ ನಾವು ಮಾಡ್ತೀವಿ. ಹೌದಣ್ಣ, ನೀನ್ ಪೂಜೆ ಮಾಡ್ಬೇಕು ಅಂದ್ಯಲ್ಲ, ಅದನ್ನ ಹೇಗ್ ಮಾಡೋದು? ಅದೇನು ಅಲ್ಲ, ಅದೇನು ಅಂದ್ರೆ ನನ್ನಂತ ಜ್ಯೋತಿಷ್ಯನ ತುಂಬಾ ತಿಳ್ಕೊಂಡಿರೋನು ಮನೇಲಿದ್ದು ಮಾಡಿಸ್ಬೇಕಾಗತ್ತೆ. ಹೌದಾ? ಹ್ಮ್ ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ 41 ದಿನ ನೀನಿಲ್ಲಿದ್ದು ನೀನೇ ಮಾಡಿಸ್ಕೊಡೋಣ. ಸರಿ, ಇಲ್ಲಿ ಕೇಳಿ, ನಾನು ಹೇಳೋದನ್ನ 41 ದಿನ ಕರೆಕ್ಟಾಗಿ ಮಾಡಬೇಕು. ಮಾಡ್ತೀರಾ ಅಲ್ವಾ? ಹಾಗಾದ್ರೆ ನಾನು ಪೂಜೆನ ಮಾಡಿಸ್ತೀನಿ. ಇಲ್ ನೋಡು, ಬರೀ ತಲೆ ಅಳ್ಳಾಡ್ಸೋದಲ್ಲ, ಅಣ್ಣ ಹೇಳ್ದಾಗೆ ಕಟ್ನಿಟ್ಟಾಗಿದ್ದು ಪೂಜೆನೂ ಪರಿಹಾರನೂ ಮಾಡಿದ್ರೇನೆ ನೀವಿಬ್ರು ಒಂದಾಗಕ್ಕಾಗೋದು. ಆಮೇಲೆ 2 ಕುಟುಂಬನೂ ಒಂದಾಗೋದು, ರಾಣಿನೂ ತನ್ನ ಕುಟುಂಬ ಸೇರಕ್ಕಾಗೋದು. ಸರಿ ಅಮ್ಮ. ಸರಿ ಅತ್ತೆ, ಮಾಡ್ತೀವಿ ನಾವು. ನೀವೇನು ಮಾಡೋದು? ಇನ್ಮೇಲೆ ನಾನು ಏನು ಮಾಡ್ತೀನಿ ಅನ್ನೋದನ್ನ ನೋಡಿ. ಏನಮ್ಮ, ದೀಪ ಆರೋಯ್ತಲ್ಲ? ನೀನ್ ಮಾಡಿದ್ ಸರಿ ಇಲ್ಲಮ್ಮ. ಅಯ್ಯಯ್ಯೋ, ಎಲ್ಲ ಶುದ್ಧವಾಗೇ ಇದ್ರಿ ತಾನೆ? ಏನಾಯ್ತು? ದೀಪ ಆರೋಯ್ತು. ಅಯ್ಯಯ್ಯೋ, ಇಲ್ಲಪ್ಪ, ನಾನು ಸರಿಯಾಗಿ ಮಾಡ್ತಾ ಇದ್ದೆ. ಅಯ್ಯೋ. ಗಾಳಿ ಬೀಸ್ತಲ್ಲ, ಅದಾಗೆ ಆರೋಯ್ತು. ಹೇಯ್, ನೀನ್ ಪೂಜೆ ಮಾಡ್ತಾ ಇರೋದೇ ತೊಂದ್ರೆ. ಆರ್ತಿ ಆರೋಯ್ತು ನೋಡು. ಗಾಳಿ ಬೀಸ್ತಿದೆ, ಅದು ಬೀಸ್ತಿದೆ ಅಂತ ಕತೆ ಹೇಳ್ತ್ಯಾ? ಹೋಗು, ಹೋಗಿ ಮತ್ತೊಂದ್ಸಲ ಪೂಜೆ ಮಾಡು. ಅಮ್ಮ. ಹೋಗು. ಹೋಗಮ್ಮ. ಅಣ್ಣ, ಮೊದಲನೇ ದಿನನೇ ಹೀಗಾಗೋಯ್ತು. ಏನಾದ್ರೂ ಅಪಶಕುನನಾ? ಮೊದ್ಲಾಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಆದ್ರೆ ಇದೇ ರೀತಿ ಮತ್ತೆ ಮತ್ತೆ ಅಪಶಕನಗಳಾಗ್ತಾ ಇದ್ರೆ ಖಂಡಿತವಾಗ್ಲೂ ಯಾವ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ. ಅದಾದ್ಮೇಲೆ ನಾನು ಏನೇ ಕಷ್ಟಪಟ್ರು ಏನು ಪ್ರಯೋಜನ ಸರಿ, ಇಲ್ಲ. ನೀನ್ ಕೂತ್ಕೊಳ್ಳೋಣ. ತಗೋ, ಕಾಫಿ ಆರೋಗಿದೆ, ಬಿಸಿ ಮಾಡ್ಕೊಂಡು ತಗೊಂಡ್ ಬಾ. ಕೊಡು. ಕೂತ್ಕೋ. ಹ್ಮ್. ಹ್ಮ್. ಇಷ್ಟೊತ್ತು ಏನ್ ಮಾಡ್ತಾ ಇದ್ದಾಳೆ? ಛೇ. ಹಲೋ, ಕೇಳಿಸ್ತಿದ್ಯಾ? ಇಲ್ಲಿ ಕೇಳಿಸ್ಕೊ. ಇವತ್ತಂತೂ ಒಂದು ಘಟನೆ ನಮಗೆ ಬೇಕಾಗಿರೋ ರೀತಿಲೇ ನಡೀತು. ಇನ್ನು ಮೇಲೆ ನಾನು ಮಾಡುವಂತ ಒಂದೊಂದು ಕೆಲಸದಿಂದನೂ ಅವರಿಬ್ರು ತಾನಾಗೇನೆ ದೂರ ಆಗ್ತಾರೆ. ಆ ರಾಣಿನೇ ರಾಜ ಇಂದ ದೂರ ಆಗಿ ನಮ್ಮ ಮಾನಸನ ಊರ್ನವ್ರ ಮುಂದೆ ಮದುವೆ ಮಾಡಿಸ್ತೀನಿ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ದೆ ಅಲ್ವಾ? ಅದನ್ನ ಖಂಡಿತ ನಾನು ನೆರವೇರಿಸ್ತೀನಿ. ಇಲ್ಲಿ ಕೇಳು, ನನ್ನ ಮಗಳನ್ನ ಬಿಟ್ಟು ಇವನು ಒಂದು ನಿಮಿಷ ಕೂಡ ಇವನು ಸಂತೋಷವಾಗಿರ್ಲೇಬಾರ್ದು. ನಾನು ನೋಡ್ಕೊಳ್ತೀನಿ, ಸರಿನಾ? ಏ ರಾಣಿ, ಸರಿ, ಯಾರೋ ಬರ್ತಾ ಇದಾರೆ ಅನ್ಸತ್ತೆ, ನಾನು ಇಡ್ತೀನಿ.